ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಿಡು ಬಾಲ, ಇವತ್ತಿನ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ. ನನಗೂ ನೋಡಿ ನೋಡಿ ಸಾಕಾಗೋಗಿದೆ. ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ಅನ್ಕೊಂಡಿದ್ರೆ ನೋಡ್ದೆ ಅವಳು ಅವತಾರನ. ಯಾವನ ಕೊಡೋ ದುಡ್ಡಿಗೋಸ್ಕರ ಗಂಡನ ವಿರುದ್ಧವಾಗಿ ಮಾತಾಡ್ತಾಳೆ. ಅತ್ತೆ, ಇದೆಲ್ಲ ಆಚೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಉಳಿಯುತ್ತಾ? ಅದಕ್ಕೆ ಹೇಳ್ತಾ ಇರೋದು, ಇವತ್ತು ಅವಳ ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ. ಬಿಡಿ ಅಜ್ಜಿ, ಹೋಗ್ಲಿ. ಹೊಡೆದು ಬಡ್ದು ಮಾಡೋದ್ರಿಂದ ಮನುಷ್ಯರು ಸರಿ ಹೋಗ್ತಾರೆ ಅನ್ನೋದಾಗಿದ್ರೆ ಎಲ್ಲರೂ ಅದನ್ನೇ ಮಾಡಿರೋರು. ಬದಲಾವಣೆ ಅನ್ನೋದು ಮನಸ್ಸಿಂದ ಬರಬೇಕು. ತಿಳುವಳಿಕೆ ಅನ್ನೋದು ಬುದ್ಧಿಲಿರಬೇಕು. ಆನೆ ನಡೆದಿದ್ದೆ ದಾರಿ ಅನ್ನೋರ್ಗೆ ನಾವೇನು ಮಾಡೋಕ್ಕಾಗತ್ತೆ? ನಾನು ನನ್ನ ಬಾಸ್ ಪರವಾಗಿ ಮಾತಾಡಿದ ತಕ್ಷಣ ಇಷ್ಟೊಂದು ಉರ್ಕೋತಾ ಇದ್ದೀರಲ್ಲ, ಈ ನನ್ನ ಮಗ ಬಂದಿದ ತಕ್ಷಣ ನನ್ನನ್ನೇ ಬಿಟ್ಬಿಟ್ರಿ. ಅದ್ಯಾವ ಲೆಕ್ಕ? ಮನೆ ಮಗಳಿಗಿಂತ ಮನೆ ಅಳಿಯಾನೇ ಹೆಚ್ಚಾಗ್ಬಿಟ್ನಾ? ನಾವ್ ಯಾವತ್ತು ನ್ಯಾಯವಾಗಿ ಸತ್ಯವಾಗಿರೋರ್ ಕಡೆನೆ. ನಿಮ್ ಸತ್ಯ ನಿಮ್ ನ್ಯಾಯ ಎಲ್ಲ ಬುಲ್ಶಿಟ್. ದಿವ್ಯಾ, ನಾಲ್ಗೆ ಹದ್ದು ಬಸ್ತಲ್ಲಿರ್ಲಿ. ಅಜ್ಜಿ ಜೊತೆ ಹಾಗೆಲ್ಲ ಮಾತಾಡ್ಬೇಡ. ಇವ್ರನ್ನ ಇಂಪ್ರೆಸ್ ಮಾಡಕ್ ಇನ್ನೂ ಏನೇನ್ ಮಾಡ್ತೀಯೋ ಮಾಡು. ಅದ್ ಎಷ್ಟು ದಿನ ಆಟ ಆಡ್ತೀಯೋ ಅಂತ ನಾನು ನೋಡ್ತೀನಿ. ಬಿಡು ಬೇಬಿ, ನಿನಗದೆಲ್ಲ ಅರ್ಥ ಆಗಲ್ಲ. ಆದರೆ ಬೇರೆಯವ್ರು ಹೇಳೋ ತಿಳುವಳಿಕೆ ಮಾತಾದರೂ ಕೇಳು. ಈ ಪ್ರಪಂಚ ವೀಕ್ ಇರೋರ್ನ ಈಸಿಯಾಗಿ ಯಾಮಾರಿಸ್ಬಿಡುತ್ತೆ. ಇವಳಿಗೆ ಹೇಳ್ತೀಯ ಆ ಮಾತನ್ನ? ಇವಳೇ ಪ್ರಪಂಚನ ಯಾಮಾರಿಸ್ತಾಳೆ. ಇವಳನ್ನ ಯಾಮಾರ್ಸಕ್ಕಾಗತ್ತಾ? ಟೈಮ್ ಕೆಟ್ರೆ ನಾವು ಅನ್ಕೊಳ್ದೇ ಇರೋದೆಲ್ಲ ಆಗ್ಬಿಡುತ್ತಜ್ಜಿ. ಅದಕ್ಕೆ ಇವಳೇನು ಹೊರತಲ್ಲ. ಒಂದ್ಸಲ ಯಾಮಾರಿದ್ದೀನಿ ನಿಜ, ಮತ್ತೊಂದ್ಸಲ ಯಾಮಾರಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ಹೀಗೆ ಓವರ್ ಕಾನ್ಫಿಡೆನ್ಸ್ ಇರೋರೆ ಮೊದಲನೇ ಟಾರ್ಗೆಟ್. ಅದರಲ್ಲೂ ದುಡ್ಡು ನಿನ್ನ ವೀಕ್ನೆಸ್ಸು. ಬೇಗ ಬಲಿಕ ಬಕ್ರ ಆಗ್ಬಿಡ್ತೀಯ. ದಯವಿಟ್ಟು ಅರ್ಥ ಮಾಡ್ಕೋ. ಒಂದು ಹೆಣ್ಣು ಯಾಮಾರಿದ್ರೆ ಸರಿ ಹೋಗೋದಕ್ಕೆ ತುಂಬ ಟೈಮ್ ಬೇಕು. ಕೆಲವೊಮ್ಮೆ ಸರಿ ಹೋಗೋದಕ್ಕೆ ಆಗೋದೇ ಇಲ್ಲ. ಈಗ ನಮ್ಮ ಕೈಲಿರೋ ಲೈಫ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಚೆನ್ನಾಗಿರೋಣ ಪ್ಲೀಸ್. ಒಂದು ಲೋಟ ಕಾಫಿ ಕುಡಿಯೋಕ್ಕೂ ನೆಮ್ಮದಿ ಇಲ್ಲ. ಕಾಟ ಕೊಡ್ತೀರಾ? ನನಗಿಲ್ಲಿರೋಕ್ಕೆ ಇಷ್ಟ ಇಲ್ಲ. ಮನೆಗಿಂತ ಆಫೀಸಲ್ಲಿದ್ರೆ ಎಷ್ಟೋ ನೆಮ್ಮದಿ. ಸಾರಿ ಕಣೋ ನಚ್ಚಿ. ಮುಂಚೆ ನಾವು ಅಪರೂಪಕ್ಕೆ ಸಿಕ್ಕರು ಕೂಡ ಒಟ್ಟಿಗೆ ಆಟ ಆಡ್ತಾಯಿದ್ವಿ, ಒಟ್ಟಿಗೆ ಪ್ರೀತಿ ಮಾಡ್ತಾಯಿದ್ವಿ. ಆದರೆ ಈಗೇನು ಮಾಡಲಿ, ಒಂದೇ ಮನೇಲಿದ್ದರೂ ಕೂಡ ನಿನ್ನ ಜೊತೆ ಮಾತಾಡೋಕ್ಕಾಗ್ತಾಯಿಲ್ಲ, ಆಟ ಆಡೋಕ್ಕಾಗ್ತಾಯಿಲ್ಲ, ನಿನ್ನ ಮನಸ್ಸಿಂದ ಮುದ್ಸೋಕ್ಕಾಗ್ತಾಯಿಲ್ಲ. ಐ ಆಮ್ ಸಾರಿ. ನೀನೇನೋ ಓಕೆ ಅಂತೀಯ, ಆದರೆ ಏನು ಮಾಡೋದು? ನನ್ನ ಮನಸ್ಸು ತಡೆಯೋದಿಲ್ವೇ? ನನ್ನ ಸಿಚುವೇಶನ್ ಹೇಗಿದೆ ಅಂದರೆ, ಅತ್ತ ಧರಿ ಇತ್ತ ಪುಲಿ. ನನ್ನ ಪರಿಸ್ಥಿತಿ ಯಾವ ಶತ್ರುಗೂ ಬೇಡ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ನೀನು ದೊಡ್ಡವನಾದ್ಮೇಲೆ ಎಲ್ಲ ಅರ್ಥ ಆಗುತ್ತೆ. ಈಗ ಟುಡೇ ಈಸ್ ಅವರ್ಸ್ ಡೇ. ನಾವೊಂದು ಕೆಲಸ ಮಾಡೋಣ, ನಾವಿಬ್ಬರು ಜಾಲಿಯಾಗಿ ಸುತ್ತೋಣ, ಬೀದಿ ಬೀದಿ ತಿರುಗೋಣ, ಕಣ್ಣು ಕಡಿದೆಲ್ಲ ತಿನ್ನಾಕೋಣ. ಹ್ಯಾಪಿನಾ? ಸೂಪರ್. ನಾವು ಇನ್ನೂ ಒಬ್ರು ಪರ್ಮಿಷನ್ ಕೇಳಬೇಕು, ದೇವ್ರದ್ದು. ಅರ್ಚಕರೇ ಹೇಳಿ. ಅರ್ಚಕರೇ, ಪೂಜೆ ಮಾಡಿಸ್ಬೇಕಾಗಿತ್ತು. ಯಾರ ಹೆಸರಲ್ಲಿ? ನನ್ನ ಮಗನ ಹೆಸರಲ್ಲಿ. ಹೆಸರು ನಕ್ಷತ್ರ ಹೇಳಿ. ಹೆಸರು ನಚಿಕೇತ್ ಅಂತ, ವಿಷ್ಣು ಗೋತ್ರ, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ತಂದೆ ತಾಯಿ ಹೆಸರು ಹೇಳಿ. ತಾಯಿ ಪದ್ಮಲತಾ, ತಂದೆ ಲಕ್ಷ್ಮಣ್ ಕೋಟೆ ಮನೆ. ಸಹ ಕುಟುಂಬಾನಾಂ ಕ್ಷೇಮಾಸ್ಥೈರ್ಯ ವಿಜಯ ವೀರ್ಯ
ಅಭಯಾೈರಾರೋಗ್ಯ ಐಶ್ವರ್ಯ ಪ್ರಾಪ್ತಿರಸ್ತು. ಅಲ್ಲಮ್ಮ, ಅಪ್ಪ ಮುಂಚಿನ ಥರ ಇಲ್ಲ ಅಂತ ದೇವರು ದಿಂಡ್ರು ಅಂತ ಮಾಡೋ ಬದಲು ಅಪ್ಪನೇ ದಬಾಯಿಸಿ ಕೇಳುತ್ತಾನೆ, ಏನಾಗಿದೆ ಇತ್ತೀಚೆಗೆ ನಿಮಗೆ, ಯಾಕೆ ಹೀಗೆ ಆಡ್ತಾ ಇದ್ದೀರಾ ಅಂತ. ಅಷ್ಟು ರೈಟ್ಸ್ ಇಲ್ವಾ ನಿಮಗೆ? ಸ್ವಲ್ಪ ಸುಮ್ಮನೆ ಇರ್ತೀಯಾರಿತ್ತು. ಯಾರಾದ್ರೂ ಗಂಡಂಗೆ ಆ ರೀತಿ ಎಲ್ಲ ಕೇಳ್ತಾರೇನೆ? ಹಾ, ನೀವು ಈ ಥರ ಆಡೋದಿಕ್ಕೇನೆ ಅವ್ರು ನಿಮ್ಮನ್ನ ಹೆದರ್ಸಿಟ್ಕೊಂಡಿರೋದು. ನಿಮಗೆ ಸ್ವಲ್ಪ ಬುದ್ಧಿ ಕಮ್ಮಿನೇ. ನನಗೆ ಬುದ್ಧಿ ಕಡಿಮೆ ಇದ್ರೂ ಪರವಾಗಿಲ್ಲ, ನೀನು ಜಾಸ್ತಿ ಬುದ್ಧಿ ಉಪಯೋಗಿಸ್ಬೇಡ. ಅವ್ರು ಏನು ಸಮಸ್ಯೆಲಿದ್ದಾರೋ ಯಾರಿಗೆ ಗೊತ್ತು? ಹೇಳ್ಕೊಳ್ಳೋ ಅಂಥದ್ದಾಗಿದ್ರೆ ಅವ್ರು ಹೇಳ್ಕೊತಾ ಇರ್ಲಿಲ್ವಾ? ಹೆಂಡತಿ ಹತ್ರ ಹೇಳ್ಕೊಳಕ್ಕಾಗದೇ ಇರೋಂಥದ್ದು ಏನಮ್ಮ ಇರುತ್ತೆ? ಅಮ್ಮ, ಅಪ್ಪ ಅಫೇರ್ ಇಟ್ಕೊಂಡಿದ್ದಾರೋ ಏನೋ. ರಿತು, ತಮಾಷೆಗೂ ಅಪ್ಪನ ಬಗ್ಗೆ ಈ ರೀತಿ ಎಲ್ಲ ಕೆಟ್ಟದಾಗಿ ಮಾತಾಡಬೇಡ. ಅಪ್ಪ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದ್ಸಲ ಅವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ, ಹೇಳ್ತಾ ಇದ್ದೀನಿ. ಅಯ್ಯಯ್ಯೋ, ಓಕೆ ಓಕೆ ಮದರ್ ಇಂಡಿಯಾ, ಕಾಮ್ ಡೌನ್ ಪ್ಲೀಸ್. ನಾನು ತಮಾಷೆ ಮಾಡಿದೆ ಅಷ್ಟೇ. ಸರಿ, ನಿನ್ನ ಗಂಡ ಆ ಶ್ರೀರಾಮಚಂದ್ರನ ಅಪ್ರಾವತಾರ, ಓಕೆನಾ? ಸರಿ, ಬಾ. ದೇವ್ರೆ, ಈ ಅತ್ತೆ ಮತ್ತೆ ಪದ್ಮ ಎಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಡಾರ್ಲಿಂಗ್ ಬೇರೆ ಅವರಿಬ್ಬರ ಮಧ್ಯೆ ತಂದಿಡಬೇಕು ಅನ್ನೋ ಟಾಸ್ಕ್ ನಂಗೆ ಕೊಟ್ಟಿದ್ದಾಳೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅತ್ತೆ ನನ್ನನ್ನು ಚಚ್ಚಾಕ್ಬಿಡ್ತಾರೆ. ಆದರೆ ಅದು ಯಾಕೋ ಡಾರ್ಲಿಂಗ್ಗೆ ನನ್ನ ಸಿಚುವೇಶನ್ ಅರ್ಥನೇ ಆಗಲ್ಲ. ತಾನು ಸೇಫ್ ಆಗಲಿ ಅಂತ ನನ್ನ ಮುಂದೆ ಬಿಟ್ಟಿದ್ದಾಳೆ. ಏನು ಮಾಡಲಿ ಗೊತ್ತಾಗ್ತಿಲ್ವೇ? ಏನು ಹೇಳಿ ಅಂದರೆ ಏನು ಬೇಕಿತ್ತು? ಏನಿಲ್ಲ ಅತ್ತೆ. ನೀವೇನಿಲ್ಲ ಅಂದರೆ ಏನೋ ಒಂದು ವಿಷಯ ಇದ್ದೇ ಇರುತ್ತೆ. ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ಅದೇನು ಅಂತ ಹೇಳಿ. ಒಳ್ಳೆ ಅಡ್ಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ. ಅತ್ತ ದರಿ ಇತ್ತ ಪುಲಿ. ಕೀರ್ತನ ನನ್ನ ಹೆಗಲ ಮೇಲೆ ರೈಫಲ್ ಇಟ್ಟು ಹೊಡಿತಾ ಇದ್ದಾಳೆ. ಕೂಸ ಬೀಳೋದು ಗ್ಯಾರಂಟಿ ಅನ್ನಿಸ್ತಾ ಇದೆ. ಪದ್ಮ, ನಾನು ತರಕಾರಿ ಹೆಚ್ಕೊತೀನಿ, ನೀನು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿಕೊಡಮ್ಮ. ಯಾಕೋ ತುಂಬ ಮಂಡಿ ನೋಯ್ತಾ ಇದೆ, ಎದ್ದೇಳಕ್ಕೆ ಆಗ್ತಾ ಇಲ್ಲ ನನಗೆ, ಅದಕ್ಕೋಸ್ಕರ. ಅದು ನೀವು ಕೇಳಬೇಕಮ್ಮ, ಜಸ್ಟ್ ಆರ್ಡರ್ ಮಾಡಿ ಸಾಕು, ನಾನು ಮಾಡ್ತೀನಿ. ಅಲ್ಲಮ್ಮ, ನೀನು ನಮ್ಮ ಯಜಮಾನ್ರ ಕೇರ್ ಟೇಕರಾಗಿ ಬಂದಿದೀಯಾ. ನಾವು ನೋಡಿದ್ರೆ ಎಲ್ಲ ಕೆಲಸ ಹೇಳ್ತಿದ್ದೀವಲ್ಲ, ಮುಜುಗುರ ಅನಿಸುತ್ತೆ ನನಗೆ, ಅದಕ್ಕೆ. ಅಯ್ಯೋ ಅತ್ತೆ, ನೀವು ಯಾಕೆ ಅಷ್ಟೊಂದು ಗಿಲ್ಟಲ್ಲಿ ಹೇಳ್ತಿದ್ದೀರಾ? ಪದ್ಮ ಅವರು ನಮ್ಮ ಮನೆಯವರೇ. ಅಂದ್ರೆ ನಮ್ಮ ಮನೆನ ಅವ್ರ ಮನೆ ಅಂತ ತಿಳ್ಕೊಂಡಿದ್ದಾರೆ ಅಲ್ವಾ ಪದ್ಮ ಅವರೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.